केके न्यूज़ में आपका स्वागत है। मैं सैयद अमजद। हर घर तिरंगा अभियान के चलते एमएलए शरणु सालगर के नेतृत्व में तिरंगा बाइक रैली निकाली गई। 13 अगस्त 2024 को एमएलए शरणु सालगर के नेतृत्व में बीजेपी युवा मोर्चा की ओर से तिरंगा बाइक रैली निकाली गई। ये तिरंगा बाइक रैली किले से निकलकर गांधी चौक, अंबेडकर चौक से होते हुए त्रिपुरांत हनुमान मंदिर पहुंची। इस रैली में एमएलए शरणु सालगर, डिस्ट्रिक्ट वाइस प्रेसिडेंट सूर्यकांत चिल्लाबट्टे, अशोक वकारे, सिद्धू बिरादर, अरविंद मुत्ते के अलावा बीजेपी के लीडर्स, कार्यकर्ता मौजूद रहे। जय श्री राम, जय हनुमान, बोलो भारत माता की जय। विश्वगुरु बसवಣ್ಣನವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಸವ ಕಲ್ಯಾಣ ಮಹಾನಗರದಲ್ಲಿ ಈ ರಾಷ್ಟ್ರ ಕಂಡಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಲೋಚನೆಯಂತೆ, ನರೇಂದ್ರ ಮೋದಿಯವರ ಕನಸಿನಂತೆ 1947 15 ಆಗಸ್ಟ್ ಅಂದು ನಮಗೇನು ಸಾವಿರಾರು ಲಕ್ಷಾಂತರ ಜನರ ಪ್ರಾಣ ಮತ್ತು ಬಲಿದಾನದ ಪ್ರಯುಕ್ತ ಏನು ನಮಗೆ ಸ್ವಾತಂತ್ರ್ಯ ಸಿಕ್ತು, ಈ ಸ್ವಾತಂತ್ರ್ಯ ದಿನವನ್ನ ನಾವು ಬರೀ ಒಂದೇ ದಿನ ಆಚರಣೆ ಮಾಡೋದಲ್ಲ, ಇದು ಒಂದು ರೀತಿ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಬೇಕು. ತಿಂಗಳ ಗಂಟಲೆ, ವಾರ ಗಂಟಲೆ ಆಚರಣೆ ಮಾಡಬೇಕು. ಪ್ರತಿಯೊಬ್ಬರ ಮನೆಯ ಮೇಲೆ ತಿರಂಗ ಧ್ವಜವನ್ನು ಹಾರಿಸಬೇಕು. ಪ್ರತಿಯೊಂದು ಮಗುವಿನಲ್ಲಿ ಇದು ನಮಗೆ ಸ್ವತಂತ್ರ ಸಿಕ್ಕ ದಿನ ಅಂತಕ್ಕಂಥ ವಿಚಾರವನ್ನ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಮನುಷ್ಯನಲ್ಲಿ, ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಮೂಡಬೇಕು ಅಂತಕ್ಕಂಥ ವಿಚಾರದಿಂದ ಇದೊಂದು ನಾವು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ನೀವೆಲ್ಲರೂ ಸೇರಿ ನಮ್ಮ ಜೊತೆ ಮಂಡಲದ ಅಧ್ಯಕ್ಷರಾದಂಥ ಜ್ಞಾನೇಶ್ವರ್ ಮೂಳೆ ಅವರು, ಸಿದ್ದು ಬಿರಾದರ್ ಅವರು, ಸೂರ್ಯಕಾಂತ್ ಚಿಲ್ಲಬಟ್ಟಿ ಅವರು, ಅರವಿಂದ್ ಮುತ್ತೆ ಅವರು, ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಸೈನಿಕರು ಆದಂಥ ಮಾಧವ್ ಹಸೂರೆ ಸಾಬ್ರು. ನನಗಿಂತ ಮೊದಲು ಅವ್ರು ಮಾತಾಡಬೇಕಾಗಿತ್ತು, ಕ್ಷಮಿಸಬೇಕು. ನಂದಾದ ನಂತರ ಅವ್ರಿಗೆ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಮ್ಮ ಹಿಂದಿನ ಮಂಡಲದ ಅಧ್ಯಕ್ಷರಾದಂಥ ಅಶೋಕ್ ವಕಾರೆ ಅವರು, ಶಿವಪುತ್ರ ಗೌರ್ ಅವರು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಮಲಾಕರ್ ಮೆಕಾಲೆ ಅವರು, ಬೇಂದ್ರೆ ಅವರು, ಪ್ರದೀಪ್ ಗಡವಂತಿ ಅವರು, ದೀಪಕ್ ಕಾರ್ಯಕಾರಿಣಿ ಸದಸ್ಯರಾದ ದೀಪಕ್ ಗಾಯಕ್ವಾಡ್ ಅವರು, ಅನೇಕ ಜನ ಮುಖಂಡರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರತಿಯೊಬ್ಬರು ಸೇರಿ, ನಮ್ಮ ಕೃಷ್ಣ ಗೋಣೆಯವರು, ನಮ್ಮ ತುಂಬೂರ್ಚಿಯವರು, ಸಾಕಷ್ಟು ಜನ, ಎಲ್ಲರ ಹೆಸರು ತಗೊಳ್ಳಲ್ಲ ನಾನು, ಎಲ್ಲರೂ ಸೇರಿ ಎಲ್ಲ ಯುವ ಮೋರ್ಚಾದ ಅಧ್ಯಕ್ಷ ನಮ್ಮ ನಾಗೇಶ್ ಮೇತ್ರೆ ಮತ್ತು ಎಲ್ಲರ ಸ್ನೇಹಿತರ ಒಂದು ಪ್ರಯತ್ನದಿಂದಾಗಿ ನಾವು ಈ ಹೊಸ ಮಂಡಲ ಪದಾಧಿಕಾರಿಗಳಾದ ನಂತರ ಮೊಟ್ಟ ಮೊದಲ ತಿರಂಗ ಯಾತ್ರೆ ನಾವು ಸಂಕ್ಷಿಪ್ತವಾದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಬಸವ ಕಲ್ಯಾಣ ಮಹಾನಗರದಲ್ಲಿ ನಾವು ನೆರವೇರಿಸಿದ್ದೇವೆ. ಸ್ನೇಹಿತರೆ, ಇವತ್ತು ಪ್ರತಿಯೊಬ್ಬ ನಾಗರಿಕನಲ್ಲಿ ದೇಶಭಕ್ತಿ ಮೂಡಿಬರಬೇಕು, ದೇಶಭಕ್ತಿಯನ್ನ ಉಕ್ಕಿ ಹರಿಬೇಕು. ಈ ದೇಶಕ್ಕಾಗಿ ನೂರಾರು ಜನ ಏನು ಪ್ರಾಣ ಕೊಟ್ಟರು, ನಮಗಾಗಿ ಈ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಒಬ್ಬರಿಬ್ಬರು ಅಷ್ಟೇ ಅಲ್ಲ, ಭಗತ್ ಸಿಂಗ್ ಇರಬಹುದು, ರಾಜ್ಗುರು ಸುಖದೇವ್ ಇರಬಹುದು, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಲಾಲಾ ಲಜಪತ್ ರಾಯ್, ಸಾಕಷ್ಟು ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಈ ಭೂಮಿಯ ಸ್ವಾತಂತ್ರ್ಯಕ್ಕಾಗಿ, ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಅವರ ನೆತ್ತರವನ್ನು ಹರಿಸುವುದ್ರ ಮುಖಾಂತರ ನಮಗೆ ಸ್ವಾತಂತ್ರ್ಯ ಇಸ್ಕೊಟ್ಟಿದ್ದು ಬಹುತೇಕ ನಾವು ಯಾರೂ ಮರೆಯುವಂತಿಲ್ಲ. ಇದ್ರ ಜೊತೆಗೆ ವಿಶೇಷವಾಗಿ ನಾವು ಕಲ್ಯಾಣ ಕರ್ನಾಟಕ, ಈ ಬಸವ ಕಲ್ಯಾಣ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಸ್ವಾತಂತ್ರ್ಯ ತಡವಾಗಿ ಸಿಕ್ಕರೂ ಕೂಡ ಈ ಸಮಯದಲ್ಲಿ ನಾವು ಉಕ್ಕಿನ ಮನುಷ್ಯ, ಈ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ಅವರ ಪ್ರಯತ್ನದ ಫಲವಾಗಿ ಅವರೇನು ಆಪರೇಷನ್ ಪೋಲೋ ಮಾಡೋದ್ರ ಮುಖಾಂತರ ಈ ಭಾಗಕ್ಕೆ ಸ್ವಲ್ಪ ದಿವಸ ತಡವಾದ್ರೂ ಕೂಡ ಸ್ವಾತಂತ್ರ್ಯ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರು ಸ್ನೇಹಿತರೆ. ಹಾಗಾಗಿ ಈ ನಾಡು ಕಂಡಂತ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಇತಿಹಾಸದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದು
ಬಹುತೇಕ ಜವಾಹರ್ಲಾಲ್ ನೆಹರು ಅವರಿಗೆ ಬಿಟ್ಟರೆ ಅದು ನರೇಂದ್ರ ಮೋದಿಯವರು. ಹಾಗಾಗಿ ನಾನು ಇವತ್ತಿನ ಪತ್ರಿಕೆಯಲ್ಲಿ ಓದಿದೆ, ಬಹುತೇಕ ಎಲ್ಲಿವರೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 50 ವರ್ಷ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಬ್ಬ ನರೇಂದ್ರ ಮೋದಿ ಭಾರತ ಪ್ರಧಾನಮಂತ್ರಿಯಾಗಿ ಮುಂದಿನ ದಿನಗಳಾಗಿ ಬರ್ತಾನೆ. ಈ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಇನ್ನೂ 106 ವರ್ಷ ಅವರು ವಿರೋಧ ಪಕ್ಷದಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಈ ಸ್ವತಂತ್ರ ಸಿಗಬೇಕಾದ್ರೆ ಬಹುತೇಕ ಅದಕ್ಕೆ ಕಾರಣ ಇವತ್ತಿನ ಕಾಂಗ್ರೆಸ್ ಅಲ್ಲ, ಅವತ್ತಿನ ಕಾಂಗ್ರೆಸ್ ಬೇರೆ ಸ್ನೇಹಿತರೆ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ನರೇಂದ್ರ ಮೋದಿ ಅವರಿಗೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಕೈಯನ್ನು ಬಲಪಡಿಸಬೇಕು. ಅವರ ಕನಸು ನನಸಾಗಬೇಕಾದ್ರೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಪ್ರತಿಯೊಬ್ಬರಿಗೆ ತಿಳಿಸಿ ಹೇಳಿ, ಪ್ರತಿಯೊಂದು ಮನೆ ಮೇಲೆ ಪ್ರತಿಯೊಬ್ಬರ ಏನು ಸಣ್ಣ ಗುಡಿಸಲಿದ್ರೂ ಚಿಂತಿಲ್ಲ ಅಥವಾ ಒಂದು ಟಿನ್ ಶೆಡ್ ಇದ್ರೂ ಚಿಂತಿಲ್ಲ, ಅವ್ರ ಮನೆ ಮೇಲೆ ಧ್ವಜ ಹಚ್ಚತಕ್ಕಂಥ ಕೆಲಸ ನಾವು ಮಾಡಬೇಕು. ಅದಕ್ಕಾಗಿ ಧ್ವಜದ ವ್ಯವಸ್ಥೆಯನ್ನು ಕೂಡ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ರೆ ನಾವು ಪೂರೈಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣ ವತಿಯಿಂದ ಸಮಸ್ತ ಎಲ್ಲ ಕಾರ್ಯಕರ್ತರ ವತಿಯಿಂದ ಈ ತಿರಂಗ ಯಾತ್ರೆಯನ್ನ ನಾವು ಯಶಸ್ವಿ ಮಾಡಿದ್ದೀವಿ. ಬರೀ ತಿರಂಗ ಯಾತ್ರೆ ಮಾಡಿಬಿಟ್ರೆ ಅಷ್ಟಕ್ಕೆ ಸಾಲೋದಿಲ್ಲ. ದಯಮಾಡಿ ನಾವಿಲ್ಲಿ ಏನು ಇಷ್ಟು ಜನ ಕಾರ್ಯಕರ್ತರಿದ್ದೀವಿ, ಸುಮಾರು ನಾವೊಂದು 50-100 ಧ್ವಜಗಳನ್ನ ಮನೆ ಮೇಲೆ ಹಾರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಏನು ಈ ನೆಲಕ್ಕಾಗಿ ಈ ನೆಲದ ಸ್ವಾತಂತ್ರ್ಯಕ್ಕಾಗಿ ಏನು ಪ್ರಾಣ ಕೊಟ್ಟರೋ ಅವ್ರ ಆತ್ಮಕ್ಕೆ ಒಂದು ವೇಳೆ ಶಾಂತಿ ಸಿಗಬೇಕಾದ್ರೆ ನಾವು ತಿರಂಗ ಹಾರಿಸಿ ಅವರ ಮುಂದಿನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಸಂಕೇತವನ್ನು ಕೊಡಬೇಕು. ನರೇಂದ್ರ ಮೋದಿ ಅವರ ಕನಸನ್ನು ನಾವು ನನಸು ಮಾಡಬೇಕು. ಹಾಗಾಗಿ ಈ ರ್ಯಾಲಿಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ